ಸರ್ಕಾರವನ್ನ ರಚನೆ ಮಾಡೋಕೆ ನಟ ವಿಜಯ್ಗೆ ಬಹುಮತ ಸಿಗ್ತಾ ಇಲ್ಲ. ಆ ಕಂಫರ್ಟೇಬಲ್ ಮೆಜಾರಿಟಿ ಸಂಖ್ಯೆ 118 ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮಧ್ಯೆ ಎಡಿಎಂಕೆಗೆ ವಿಜಯ್ ಬೆಂಬಲ ಕೊಡ್ಲಿ ಅಂತ ಹೇಳಿ ಆ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ವಿಜಯ್ ಅವರೇ ಎಡಿಎಂಕೆ ಸರ್ಕಾರವನ್ನ ರಚಿಸೋಕೆ ಬೆಂಬಲವನ್ನ ಕೊಡ್ಲಿ, ನಮಗ್ ಬೆಂಬಲ ಕೊಡ್ಲಿ, ನಾವು ಸರ್ಕಾರ ರಚನೆ ಮಾಡ್ತೀವಿ. ಹೇಗಿದ್ರು ಟಿವಿಕೆ ನಾಯಕರಿಗೆ ಆಡಳಿತ ಸರ್ಕಾರ ನಡೆಸಿ ಅನುಭವ ಇಲ್ಲ. ರಾಜ್ಯದ ಹಿತಾಸಕ್ತಿಯ ರಕ್ಷಣೆಗೆ ಎಡಿಎಂಕೆಗೆ ಟಿವಿಕೆ ಬೆಂಬಲವನ್ನ ನೀಡಲಿ ಅಂತ ಹೇಳಿ ಎಡಿಎಂಕೆ ಶಾಸಕರು ಹೇಳ್ತಿದ್ದಾರೆ. ವಿಜಯ್ ಅನನುಭವ ಕಾರಣದಿಂದಾಗಿ ಸರ್ಕಾರ ಕುಸಿಯಬಹುದು, ರಾಜ್ಯದ ಅಭಿವೃದ್ಧಿ ಏಳಿಗೆಗೆ ಹಿನ್ನಡೆಯಾಗುತ್ತೆ. ಹಾಗಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ, ನಮ್ಮ ಬಳಿಯೂ 47 ಶಾಸಕರ ಬಲ ಇದೆ, ಅವರು ನಮ್ಗೆ ಬೆಂಬಲ ಕೊಡ್ಲಿ, ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಎಡಿಎಂಕೆ ಶಾಸಕರು ಹೇಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಒಂದು ಹಂತಕ್ಕೆ ಯಾವ ರೀತಿ ಚರ್ಚೆ ಆಯಿತು ಅಂದ್ರೆ ಡಿಎಂಕೆ ಹಾಗೆ ಎಡಿಎಂಕೆ ಪಕ್ಷಗಳೇ ಮೈತ್ರಿ ಮಾಡ್ಕೊಳ್ತವೆ, ಆ ಬಗೆಗಿನ ಮಾತುಕತೆ ನಡೀತಾ ಇದೆ ತೆರೆಮರೆಯಲ್ಲಿ ಅನ್ನುವಂಥ ಚರ್ಚೆ ಶುರುವಾಯಿತು. ಆದ್ರೆ ಅದಾದಂತಹ ನಂತರದಲ್ಲಿ ಡಿಎಂಕೆ ಅವರು ಇಲ್ಲ, ನಾವು ವಿಪಕ್ಷದಲ್ಲೇ ಕೂಡ್ತೀವಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರು. ಆದ್ರೂ ಕೂಡ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನ ಪಡೆಯೋದಕ್ಕೆ ತಿಡುಕಾಡ್ತಾ ಇದ್ದಾರೆ ನಟ ವಿಜಯ್. ಈ ಮಧ್ಯೆ ಎಡಿಎಂಕೆ ಪಕ್ಷದ ಶಾಸಕರು ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ, ವಿಜಯ್ ಬಂದು ನಮಗ್ ಬೆಂಬಲ ಕೊಡ್ಲಿ, ಹೇಗಿದ್ರೂ ವಿಜಯ್ ಅವರಿಗೆ ಅನುಭವ ಇಲ್ಲ ಅನ್ನುವಂಥ ದಾಳವನ್ನ ಉರುಳಿಸಿದ್ದಾರೆ. ಜೊತೆಗೆ ಅವರ ಪಕ್ಷದ ಶಾಸಕರು ಈಗಾಗಲೇ ರೆಸಾರ್ಟ್ ರಾಜಕೀಯದಲ್ಲೂ ಕೂಡ ಬ್ಯುಸಿ ಆಗಿರುವುದನ್ನ ಗಮನಿಸಿದ್ದೀವಿ. ಪುದುಚೇರಿಯಲ್ಲಿ ಹೋಗಿ ಟೆಂಟ್ ಹಾಕಿದ್ದಾರೆ ಎಡಿಎಂಕೆಯ ಶಾಸಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.